ಮಾರ್ಚ್ ತಿಂಗಳಲ್ಲಿ ದೊಡ್ಡ ಅಪ್ಡೇಟ್ಗಳು ಬಂದಿದೆ. ಇದು ನಿಮ್ಮ ಒಂದು ಡೈಲಿ ಲೈಫ್ ನಲ್ಲಿ ಒಂದಲ್ಲ ಒಂದು ರೀತಿಯಾಗಿ ನೀವು ಇದನ್ನ ಯೂಸ್ ಮಾಡ್ತೀರಾ. ಸೊ ಹಾಗಾಗಿ ಈ ಒಂದು ಮೇಜರ್ ಅಪ್ಡೇಟ್ಗಳನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಗ್ಯಾಸ್ ಸಿಲಿಂಡರ್ ಪ್ರೈಸ್ ಏರಿಕೆ ಆಗಿದೆಯಾ, ಕಡಿಮೆ ಆಗಿದೆಯಾ? ನಿಮ್ಮ ಒಂದು UPI ನಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಹೊಸ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ನಿಮಗ್ ಗೊತ್ತಾ? ರೈಲ್ವೆ ಹೊಸ ರೂಲ್ಸ್ ಏನಂತ ಗೊತ್ತಿದ್ಯಾ? ಸೊ ಇವತ್ತು ನಿಮಗೆ ಮಾರ್ಚ್ ತಿಂಗಳಲ್ಲಿ ಆಗಿರುವಂತಹ ಮೇಜರ್ 6 ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ನೀವು ಕೊನೆ ತನಕ ಮಿಸ್ ಮಾಡದೆ ನೋಡ್ಲೇಬೇಕು, ಯಾಕಂತಂದ್ರೆ ಈ ಅಪ್ಡೇಟ್ಸ್ಗಳು ನಿಮ್ಮ ಲೈಫಿಗೆ ತುಂಬಾ ಇಂಪಾರ್ಟೆಂಟ್. ಸೊ ಸ್ನೇಹಿತರೆ, ಈಗ ಮೊದಲನೇದಾಗಿ ಆಗಿರುವಂತಹ ಮೇಜರ್ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ಸೆಬಿ. ಸೊ ಈ ಹಿಂದೆ ಈಗ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಅಥವಾ ಡಿಮಾರ್ಟ್ ಅಕೌಂಟ್ ಅನ್ನ ನಾವು ಓಪನ್ ಮಾಡಿದ್ವಿ ಅಂತಂದ್ರೆ ಸೊ ನಾವು ಸ್ವಲ್ಪ ಇನ್ವೆಸ್ಟ್ ಮಾಡ್ತಾ ಬರ್ತೀವಿ. ಅದಾದ್ಮೇಲೆ ಒಂದು ಬಲ್ಕ್ ಅಮೌಂಟ್ ನಮಗೆ ರಿಟರ್ನ್ ಆಗಿ ಬರುತ್ತೆ ಅಂತಂದ್ರೆ ಒಂದು ನಾಮಿನಿ ಬೇಕೇ ಬೇಕಾಗುತ್ತೆ. ಇನ್ ಕೇಸ್ ನಮಗೆ ಎಮರ್ಜೆನ್ಸಿ ಟೈಮಲ್ಲೂ ಅಥವಾ ನಮ್ಗೇನೋ ಆಯ್ತು ಅಂತಂದ್ರೆ ಆ ದುಡ್ಡು ಯಾರಿಗೆ ಹೋಗಬೇಕು ಅಂತ ಒಂದು ನಾಮಿನಿಯನ್ನ ನಾವು ಮಾಡಬೇಕಾಗಿತ್ತು. ಸೊ ಅದು ಒಬ್ರಿಗೆ ಅಂತ ಇತ್ತು. ಆದ್ರೆ ಸೊ ಈ ಒಂದು ಮಾರ್ಚ್ ಮೊದಲ ದಿನದಿಂದ ಅಂದ್ರೆ ಮಾರ್ಚ್ 1 ಇಂದ ಏನ್ ಆಗಿದೆ ಅಂತಂದ್ರೆ ನೀವು ನಾಮಿನಿ 10 ಜನರನ್ನ ಮಾಡಬಹುದು. ಅಂದ್ರೆ ಈಗ ನಿಮ್ಗೊಂದು 20 ಲಕ್ಷ ಬಂತು ಅಂತ ಅನ್ಕೊಳ್ಳಿ. ಸೊ ನೀವಿಲ್ಲ, ಸೊ ಆ 20 ಲಕ್ಷ ಯಾರಿಗೆ ಹೋಗ್ಬೇಕು? ಫಾರ್ ಎಕ್ಸಾಂಪಲ್ ನಿಮ್ಮ ಗಂಡ, ಹೆಂಡತಿ, ಮಗಳು, ತಂಗಿ, ಅಣ್ಣ, ಹೀಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ 10 ಜನರಿಗೆ ನೀವು ನಾಮಿನಿ ಮಾಡಬಹುದು. ಒಬ್ರಿಗೊಂದು 2 ಲಕ್ಷ, ಒಬ್ರಿಗೊಂದು 5 ಲಕ್ಷ, ನಿಮ್ಮ ಅಮ್ಮಂಗೊಂದು 10 ಲಕ್ಷ, ಈ ರೀತಿಯಾಗಿ ನೀವೇ ಡಿವೈಡ್ ಮಾಡ್ಕೊಳ್ಬಹುದು. ಸೊ ಇದು ಕೂಡ ಒಂದು ಮೇಜರ್ ಅಪ್ಡೇಟ್. ಒಬ್ರಿಗಿದ್ದಂತಹ ನಾಮಿನಿ ಈಗ 10 ಜನರ ತನಕ ನೀವು ನಾಮಿನಿ ಮಾಡಬಹುದು. ಸೊ ಇದು ಸೆಬಿ ಮೇಜರ್ ಆಗಿ ತಂದಿರುವಂತ ಮಾರ್ಚ್ ತಿಂಗಳ ಒಂದು ಬದಲಾವಣೆ. ಇನ್ನು ಸ್ನೇಹಿತರೆ, ಎರಡನೇದಾಗಿರುವಂತಹ ಮೇಜರ್ ಚೇಂಜಸ್ ಏನಪ್ಪಾ ಅಂತಂದ್ರೆ ಇನ್ ಕೇಸ್ ನಿಮ್ಮ ಹತ್ರ EPF ಅಕೌಂಟ್ ಇತ್ತು ಅಂತಂದ್ರೆ 7 ಲಕ್ಷದವರೆಗೆ ನಿಮ್ಗೆ ಇನ್ಶೂರೆನ್ಸ್ ಸಿಗುತ್ತೆ. ಹೌದು. ಸೊ ಈಗ ನೀವೊಂದು ಕೆಲಸ ಮಾಡ್ತಾ ಇದ್ರ, ನಿಮ್ದು EPF ಅಕೌಂಟ್ ಇದೆ. ಸೊ ಇವತ್ತೇ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ UAN ಅಂದ್ರೆ ಯುನೀಕ್ ಅಕೌಂಟ್ ನಂಬರ್ ಅನ್ನ ನೀವು ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಸೊ ಇನ್ ಕೇಸ್ ನಿಮ್ಗೆ ಫ್ಯೂಚರ್ ಅಲ್ಲಿ ಏನೋ ಒಂದು ಸಮಸ್ಯೆ ಆಯ್ತು ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಪ್ ಟು 7 ಲಕ್ಷ ಇನ್ಶೂರೆನ್ಸ್ ಸಿಗುತ್ತೆ. ಸೊ ಹಾಗಾಗಿ ಮಾರ್ಚ್ 15ನೇ ತಾರೀಕು ಇದು ಕೊನೆ ದಿನಾಂಕ ಇರುತ್ತೆ. ಸೊ ಮಾರ್ಚ್ 15th ಒಳಗಡೆ ನೀವು ಇದನ್ನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ UAN ನಂಬರ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಅಪ್ ಟು 7 ಲಕ್ಷ ನಿಮ್ಗೆ ಹಣ ಸಿಗುವಂತದ್ದು ಇನ್ ಕೇಸ್ ಸಮಸ್ಯೆ ಆಯ್ತು ಅಂತಂದ್ರೆ. ಇದು ಕೂಡ ಮಾರ್ಚ್ ತಿಂಗಳ ಮೇಜರ್ ಅಪ್ಡೇಟ್ ಸ್ನೇಹಿತರೆ. ಸೊ ಇದನ್ನ ನಿಮಗಷ್ಟೇ ಅಲ್ಲ, ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಇದಾರೋ ಅವ್ರಿಗೂ ಕೂಡ ಹೇಳಿ, ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಈ ವಿಡಿಯೋವನ್ನ ನೀವು ಶೇರ್ ಕೂಡ ಮಾಡಿ ಅವರಿಗೆ ಇನ್ಫಾರ್ಮೇಶನ್ ಅನ್ನ ತಲುಪಿಸಬಹುದು. ಇನ್ನು ಮಾರ್ಚ್ ತಿಂಗಳ 3ನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಭೀಮಾ ASBA ಅಂದ್ರೆ ಅಪ್ಲಿಕೇಶನ್ ಸಪೋರ್ಟೆಡ್ ಬೈ ಬ್ಲಾಕ್ಡ್ ಅಮೌಂಟ್. ಸೊ ನಮ್ಮ ಒಂದು UPI ಪೇಮೆಂಟ್ ನ ದೊಡ್ಡ ರೂಲ್ ಸ್ನೇಹಿತರೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿ ತಿಂಗಳು ನಿಮ್ಗೆ ಯಾವುದೋ ಒಂದು ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಯಾವ್ದಾದ್ರು ಒಂದು ಇನ್ಶೂರೆನ್ಸ್ಗೆ ಸರ್ಟೇನ್ ಅಮೌಂಟ್ ಕಟ್ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಮಾರ್ಚ್ 5ಕ್ಕೆ ನನ್ನ ಒಂದು ಅಮೌಂಟ್ ಇನ್ಶೂರೆನ್ಸ್ ಅಮೌಂಟ್ ಕಟ್ ಆಗುತ್ತೆ ಅಂತಂದ್ರೆ ಆ ದಿನನೇ ನಿಮ್ಗೆ 10,000ನೋ 20,000ನೋ ಆ ಒಂದು ಅಮೌಂಟ್ ಬ್ಲಾಕ್ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ನೀವು ಯಾವುದಕ್ಕೂ ಯೂಸ್ ಮಾಡೋದಕ್ಕಾಗಲ್ಲ, ನಿಮ್ಮ ಒಂದು ಅಕೌಂಟ್ ಅಲ್ಲಿ ಆ ಅಮೌಂಟ್ ಕೂಡ ತೋರಿಸೋದಿಲ್ಲ. ಸೊ ಕಂಪ್ಲೀಟ್ ಈಗ 10,000 ಅಂತಂದ್ರೆ 10,000 ಬ್ಲಾಕ್ ಆಗೋಗುತ್ತೆ. 20,000 ಅಕೌಂಟ್ ಅಲ್ಲಿ ಇತ್ತು ಅಂತಂದ್ರೆ 10,000 ಬ್ಲಾಕ್ ಆಗಿರುತ್ತೆ. 10,000 ಮಾತ್ರ ನಿಮ್ಗೆ ತೋರಿಸುತ್ತೆ. ಇಲ್ಲಿ ನಿಮ್ಗೆ ಒಂದು ಇನ್ಶೂರೆನ್ಸ್ ನವರು ಅದನ್ನ ಓಕೆ ಮಾಡಿದ್ರು ಅಂತಂದ್ರೆ ಆ ಅಮೌಂಟ್ ಕಟ್ ಆಗುತ್ತೆ. ಇನ್ ಕೇಸ್ ಇನ್ಶೂರೆನ್ಸ್ ಅವರು ಓಕೆ ಮಾಡಿಲ್ಲ, ಅದ್ರಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇತ್ತು ಅಂತಂದ್ರೆ ನಿಮಗೆ ಆ ಅಮೌಂಟ್ ರಿಟರ್ನ್ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದು ಕೂಡ ಮಾರ್ಚ್ ಅಲ್ಲಿ ಆಗಿರುವಂತಹ ದೊಡ್ಡ ಬದಲಾವಣೆ. ಸೊ ಈಗ ನಮ್ಮ ಒಂದು ಲೈಫ್ ಅಲ್ಲಿ ಇನ್ಶೂರೆನ್ಸ್ ತುಂಬಾ ದೊಡ್ಡ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಯಾವ್ದಾದ್ರು ಮಾಡ್ಕೊಳ್ಳಿ. ಈಗ ನೀವು ಇವತ್ತು ನಾವು ಚೆನ್ನಾಗಿದ್ದೀವಿ, ಆದ್ರೆ ನಾಳೆ ಚೆನ್ನಾಗಿರ್ತೀವಿ, ನಾಡಿದ್ದು ಚೆನ್ನಾಗಿರ್ತೀವೋ ಏನೋ ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಲೈಫ್ ಅಲ್ಲಿ. ಸೊ ಆಗ ನಮಗೊಂದಷ್ಟು ಇನ್ಶೂರೆನ್ಸ್ ಅನ್ನ ನಾವು ಮಾಡ್ಕೊಂಡಿದ್ವಿ ಅಂತಂದ್ರೆ ನಮ್ಮ ಫ್ಯಾಮಿಲಿಯವರಿಗೆ ಅದು ಬ್ಯಾಕ್ ಬೋನ್ ಆಗಿ, ಬ್ಯಾಕ್ ಸಪೋರ್ಟ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಈಗ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ನಾವು ಮಾಡ್ಕೊಂಡಿರ್ತೀವಿ. ಸೊ ನಮ್ಗೆ ಮುಂದೆ ಏನೋ ಸಮಸ್ಯೆ ಆಯ್ತು, ಫ್ಯೂಚರ್ ಅಲ್ಲಿ ಏನೋ ಸಮಸ್ಯೆ ಆಯ್ತು ಅಂತಂದ್ರೆ ನಾವು ಫ್ಯೂಚರ್ಗೆ ಒಂದು ಇನ್ಶೂರೆನ್ಸ್ ಅನ್ನ ರೆಡಿ ಮಾಡಿ ಇಟ್ಕೋತೀವಿ. ಸೊ ನಮ್ಮಿಂದ ಯಾವ ಒಂದು ನಮ್ಮ ಫ್ಯಾಮಿಲಿ
ಫ್ಯಾಮಿಲಿಗೂ ಕೂಡ ಸಮಸ್ಯೆ ಆಗಬಾರ್ದು, ನಮ್ಮಿಂದ ಫ್ಯಾಮಿಲಿಗೆ ಒಂದು ಸಪೋರ್ಟ್ ಸಿಗಬೇಕು ಅಂತ ಹೇಳಿ ಒಂದಷ್ಟು ಇನ್ಶೂರೆನ್ಸನ್ನು ಮಾಡಿರ್ತೀವಿ. ಅದೇ ರೀತಿಯಾಗಿ ನಮ್ಮ ಒಂದು ಟರ್ಮ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಹೆಲ್ತ್ ವಿಚಾರಕ್ಕೆ ಬಂದರೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ನಮಗೇನೋ ಸಮಸ್ಯೆ ಆಯಿತು ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ದೊಡ್ಡ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಸರ್ಟೇನ್ ಅಮೌಂಟ್ ನಮಗೆ ಸಿಕ್ತು ಅಂತಂದಾಗ ನಮ್ಮ ಫ್ಯಾಮಿಲಿ, ಈಗ ಮಿಡಲ್ ಕ್ಲಾಸ್ ಆಗಿರ್ಬೋದು ಅಥವಾ ಯಾರೇ ಒಂದು ಬಡತನದಲ್ಲಿದ್ದರೂ ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡಿದ್ರು ಅಂತಂದರೆ ಒಂದಷ್ಟು ಅಮೌಂಟ್ ಅವರ ಫ್ಯಾಮಿಲಿಗೆ ಸಿಗುತ್ತೆ. ಅದರಿಂದ ಫ್ಯಾಮಿಲಿ ರನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಹೇಳಿದೆ. ಸೊ ಕಡಿಮೆ ಅಮೌಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಸಾಧ್ಯನಾ? ಸೊ ಯಾವ್ದು ಬೆಸ್ಟ್ ಪಾಲಿಸಿ ಅಂತ ನೀವು ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಪಾಲಿಸಿ ಬಜಾರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ನಿಮಗೆ ತಿಂಗಳಿಗೆ 600ರಿಂದ 700 ರೂಪಾಯಿ ಕಟ್ಟಿದ್ರೆ ಸಾಕು ಸ್ನೇಹಿತರೆ. ಅಷ್ಟೇ ಅಲ್ಲ, 2 ಕೋಟಿ ಕವರೇಜ್ ಕೂಡ ಸಿಗುತ್ತೆ. ಸೊ ಅದನ್ನ 20 ಕೋಟಿಗೆ ನೀವು ಎಕ್ಸ್ಟೆಂಡ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಸಿಂಪಲ್ ನೀವು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ, ಡೇಟ್ ಆಫ್ ಬರ್ತ್ ಅನ್ನ ಮೆನ್ಷನ್ ಮಾಡಬೇಕು, ಜೊತೆಗೆ ನಿಮ್ಮ ಫೋನ್ ನಂಬರ್ ಅನ್ನ ಮೆನ್ಷನ್ ಮಾಡಿದ್ರೆ ಆಯ್ತು. ಸೊ ಇಲ್ಲಿ ನಿಮಗೆ 51+ ಇನ್ಶೂರೆನ್ಸ್ಗಳು ಸಿಗುತ್ತೆ, ಅಂದ್ರೆ ಆಪ್ಷನ್ ಸಿಗುತ್ತೆ. ನೀವು ಅದನ್ನ ಕಂಪೇರ್ ಮಾಡಿಕೊಂಡು ನಿಮಗೆ ಯಾವ್ದು ಬೆಸ್ಟ್ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಅಪ್ ಟು 15% ಇಲ್ಲಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಇವ್ರದ್ದು ಮೇಜರ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಸೆಕ್ಷನ್ 80C ಅಂಡರ್ ಅಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಅಂದ್ರೆ ಅಪ್ ಟು 1.5 lakhs ತನಕ. ಅಷ್ಟೇ ಅಲ್ಲ, 24/7 ಕ್ಲೈಮ್ ಅಸಿಸ್ಟೆನ್ಸ್ ಕೂಡ ಇರುತ್ತೆ, ಅಂದ್ರೆ ನಿಮಗೋಸ್ಕರನೇ ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಇರ್ತಾರೆ. ಇನ್ ಕೇಸ್ ನಿಮಗೆ ಡಾಕ್ಯುಮೆಂಟೇಶನ್ ಆಗಿರ್ಬೋದು ಅಥವಾ ಕ್ಲೈಮ್ ಬಗ್ಗೆ ಆಗಿರ್ಬೋದು, ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಇಲ್ಲಿ ಇನ್ನೊಂದು ಮೇಜರ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನಿಮಗೆ ಪಾಲಿಸಿ ಬಜಾರ್ ರೆಪ್ರೆಸೆಂಟೇಟಿವ್ ನಿಮ್ಮ ಮನೆಗೆ ಬಂದು ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಇದಂತೂ ಸಿಕ್ಕಾಪಟ್ಟೆ ಒಳ್ಳೆ ಬೆನಿಫಿಟ್ ಅಂತಾನೆ ಹೇಳ್ಬೋದು. ನೀವು ಅಲ್ಲಿ ಹೋಗಿ ಅಲ್ದಾಡಬೇಕಾದಂತ ಒಂದು ಪರಿಸ್ಥಿತಿ ಇರೋದಿಲ್ಲ. ಅವರೇ ಡೈರೆಕ್ಟ್ ಆಗಿ ಖುದ್ದು ನಿಮ್ಮ ಮನೆಗೆ ಬಂದೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಸೊ ಈಗ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಹೇಳಿದೆ. ಸೊ ನಿಮ್ಮ ಲೈಫಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಫ್ಯೂಚರಲ್ಲಿ ಆಗಿರ್ಬೋದು ಅಥವಾ ಏನೇ ಒಂದು ಎಮರ್ಜೆನ್ಸಿ ಟೈಮ್ ಬಂತು ಅಂತಂದ್ರೂ ಕೂಡ ನಿಮ್ಮ ಫ್ಯಾಮಿಲಿಗೆ ಇದು ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಅನ್ನ ತಂದುಕೊಡುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ಕಡಿಮೆಗೆ ಸಿಗುತ್ತಾ? ಖಂಡಿತ ಸಿಗುತ್ತೆ. ಸೊ ಪಾಲಿಸಿ ಬಜಾರ್ ಅಲ್ಲಿ ತಿಂಗಳಿಗೆ ಕೇವಲ ನೀವು 360 ರೂಪಾಯಿ ಕಟ್ತಾ ಬಂದ್ರೆ ಸಾಕು. ಸೊ ಇಲ್ಲಿ ನಿಮಗೆ 1 ಕೋಟಿ ಕವರೇಜ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಅಪ್ ಟು 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಇನ್ಶೂರೆನ್ಸ್ ಪಾಲಿಸಿ ಅಂತ ಬಂದಾಗ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾಲಿಸಿ ಸಿಗುತ್ತೆ. ನೀವು ಎಲ್ಲವನ್ನ ಕಂಪೇರ್ ಮಾಡಿಕೊಂಡು ನಿಮಗೆ ಯಾವುದು ಬೆಸ್ಟ್ ಅನ್ನೋದನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಅಂದ್ರೆ ಇಲ್ಲಿ ನೀವು ಕಾಲ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಇನ್ಶೂರೆನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಎಷ್ಟು ಕಟ್ಟಬೇಕು, ಹೇಗೆ, ಎಲ್ಲದರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಅಷ್ಟೇ ಅಲ್ಲ, ಫ್ರೀ ಡೆಡಿಕೇಟೆಡ್ ಕ್ಲೈಮ್ ಅಸಿಸ್ಟೆನ್ಸ್ ಕೂಡ ಸಿಗುವಂಥದ್ದು. ಸೊ ನಿಮಗೆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಫ್ರೀ ಆಗಿ ಅಪಾಯಿಂಟ್ಮೆಂಟ್ ಅನ್ನ ಕೂಡ ಮಾಡ್ಕೊಳ್ಬಹುದು. ಇದು ಫ್ರೀ ಆಗಿರುತ್ತೆ ಟೋಟಲಿ. ಸೊ ಇಲ್ಲಿ ನಿಮಗೆ ನಿಮ್ಮ ಒಂದು ಡೌಟ್ಗಳು ಏನಿರುತ್ತೋ ಸೊ ಫೇಸ್ ಟು ಫೇಸ್ ನೀವು ನಿಮ್ಮ ಮನೆಗೆ ಅವ್ರು ಬಂದು ಅದನ್ನು ಕ್ಲಿಯರ್ ಮಾಡ್ಕೊಳ್ತಾರೆ. ಇನ್ ಕೇಸ್ ನಿಮಗೆ ಇನ್ಶೂರೆನ್ಸನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಆಫ್ಲೈನಲ್ಲೂ ಕೂಡ ಸಾಧ್ಯ ಇದೆ. ನೇರವಾಗಿ ಅವ್ರು ಬಂದು ನಿಮ್ಮ ಎಲ್ಲ ಡೌಟನ್ನು ಕ್ಲಿಯರ್ ಮಾಡಿ ನಿಮಗೆ ಇನ್ಶೂರೆನ್ಸ್ ಪರ್ಚೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಪಾಲಿಸಿ ಬಜಾರ್ ಇನ್ಶೂರೆನ್ಸ್ ಅನ್ನುವಂಥ ವಿಚಾರಕ್ಕೆ ಬಂದಾಗ ಒಂದೊಳ್ಳೆ ಬೆಸ್ಟ್ ಆಯ್ಕೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ಸೊ ನೀವೇ ಕಂಪೇರ್ ಮಾಡಿಕೊಂಡು ನೀವೇ ಫೈನಲೈಸ್ ಮಾಡ್ಕೊಳ್ಬೋದು. ಇನ್ನು ಸ್ನೇಹಿತರೆ, ನಾಲ್ಕನೇದಾಗಿ ಮೇಜರ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇನ್ ಕೇಸ್ ನೀವು ಈಗ ಬ್ಯಾಂಕಿಗೆ ವಿಸಿಟ್ ಮಾಡಬೇಕು ಅಂತ ಇದ್ರೆ ಒಮ್ಮೆ ನೀವು ಯೋಚನೆ ಮಾಡಬೇಕು ನಾಳೆ ಬ್ಯಾಂಕಿಗೆ ರಜೆ ಇದೆಯೋ ಇಲ್ವೋ ಅಂತ. ಯಾಕಂತಂದ್ರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ 14 ದಿನಗಳ ಕಾಲ ಬ್ಯಾಂಕ್ ರಜೆ ಇರುತ್ತೆ. ಅದು ಯಾವ್ಯಾವಾಗ ಅಂತ ನೋಡೋದಾದ್ರೆ 7ನೇ ತಾರೀಕು, 13ನೇ ತಾರೀಕು, 14ನೇ ತಾರೀಕು, 15ನೇ ತಾರೀಕು, 22, 27, 28, 31. ಅಂದ್ರೆ ಇಲ್ಲಿ ಈಗ ನಾನು 8 ರಜೆಗಳ ಬಗ್ಗೆ ಹೇಳಿದೆ. ಜೊತೆಗೆ ಎಕ್ಸ್ಟ್ರಾ ರಜಾ ಕೂಡ ಇರುತ್ತೆ. ಅಂದ್ರೆ ಈಗ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಆಗಿರ್ಬೋದು, ಜೊತೆಗೆ 4 ಸಂಡೇ, 4 ಭಾನುವಾರ ಕೂಡ ರಜಾ ಇರುತ್ತೆ. ಸೊ ಹಾಗಾಗಿ ಇನ್ ಕೇಸ್ ನೀವು ನಾಳೆ ಬ್ಯಾಂಕ್ ವಿಸಿಟ್ ಮಾಡಬೇಕು ಅಂತ ಇದ್ರೆ ನಾಳೆ ರಜಾ ಇದೆಯೋ ಇಲ್ವೋ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಟೋಟಲ್ ಈಗ ನಾನು 14 ರಜಾ ಏನ್ ಹೇಳಿದ್ನೋ ಅದನ್ನ ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಈ 14 ರಜಾ ಏನಿರುತ್ತೋ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕರ್ನಾಟಕ ಅಂತ ಬಂದಾಗ ಒಂದಷ್ಟು ಫೆಸ್ಟಿವಲ್ಗಳು ಇರುತ್ತೆ. ಸೊ ಕರ್ನಾಟಕದಲ್ಲಿ ರಜಾ ಇತ್ತು ಅಂತಂದ್ರೆ ಬ್ಯಾಂಕ್ಗೆ, ತಮಿಳ್ನಾಡು ಆಗಿರ್ಬೋದು ಅಥವಾ ಆಂಧ್ರ ಕಡೆ ನಿಮಗೆ ಅದೇ ರಜಾ ಇರುತ್ತೆ ಅಂತಿಲ್ಲ.
ಆಯಾಯ ಗೌರ್ಮೆಂಟ್ ಹಾಲಿಡೇಸ್ ಆಗಿರ್ಬೋದು, ಆಯಾಯ ಫೆಸ್ಟಿವಲ್ಸ್ ಏನೇನು ಬರುತ್ತೋ ಅದಕ್ಕೆ ತಕ್ಕಂಗೆ ಚೇಂಜಸ್ ಇರುತ್ತೆ. ಸೊ ಹಾಗಾಗಿ ಇನ್ನು ಮುಂದೆ ನೀವು ಈ ಒಂದು ತಿಂಗಳಲ್ಲಿ ಬ್ಯಾಂಕಿಗೆ ವಿಸಿಟ್ ಮಾಡಬೇಕು ಅಂತ ಇದ್ರೆ ಸೊ ರಜೆಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇಷ್ಟು ದಿನ ನಾವು ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ, 4 ಸಂಡೇಯನ್ನು ನೋಡ್ತಾ ಇದ್ವಿ. ಅದು ಬಿಟ್ಟರೆ ಗೌರ್ಮೆಂಟ್ ಹಾಲಿಡೇಸ್ ಯಾವ್ದು ಬರುತ್ತೆ ಅಂತ ಗೊತ್ತಿತ್ತು. ಸೊ ಈ ಒಂದು ಮಾರ್ಚ್ನಲ್ಲಿ ನಾವು ನೋಡೋದಾದ್ರೆ 14 ದಿನಗಳ ಕಾಲ ರಜಾ ಇದೆ. ಸೊ ಯಾವ್ಯಾವ ರಜಾ ಅಂತ ನೋಡ್ಕೊಂಡು ಹೋಗಿ. ಇನ್ನು ಸ್ನೇಹಿತರೆ, 5ನೇದಾಗಿ ಈಗ ಪ್ರತಿ ತಿಂಗಳು ಶುರು ಆಯಿತು ಅಂತಂದ್ರೆ ಮನೆಯ ಹೆಣ್ಮಕ್ಳಾಗಿರ್ಬೋದು, ಗೃಹಿಣಿಯರು ಏನು ಯೋಚನೆ ಮಾಡ್ತಾರೆ ಅಂತಂದರೆ ಈ ತಿಂಗಳು ಸಿಲಿಂಡರ್ ಪ್ರೈಸ್ ಜಾಸ್ತಿ ಆಯಿತಾ, ಕಡಿಮೆ ಆಯಿತಾ, ಸೊ ಯಾವ ರೀತಿಯಾಗಿ ಆಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಈಗ ನೀವು ಕೇಳ್ಬೋದು, ಮಾರ್ಚ್ ತಿಂಗಳಲ್ಲಿ ಗ್ಯಾಸ್ ಪ್ರೈಸ್ ಜಾಸ್ತಿ ಆಯಿತಾ, ಏನಾಯಿತು ಅಂತ. ಸೊ ಹೌದು, ಗ್ಯಾಸ್ ಪ್ರೈಸ್ ಏರಿಕೆ ಆಗಿದೆ. ಸೊ ಬಹುಶಃ ನಿಮಗೆ ಶಾಕ್ ಆಗ್ತಾ ಇರ್ಬೋದು, ಆದರೆ ಶಾಕ್ ಆಗಬೇಡಿ. ಇದು ಮೇಯ್ನ್ ಆಗಿ ಚೇಂಜಸ್ ಆಗಿರುವಂಥದ್ದು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ, ಅಂದರೆ ಹೋಟೆಲ್ ಆಗಿರ್ಬೋದು ಅಥವಾ ರೆಸ್ಟೋರೆಂಟ್ ಆಗಿರ್ಬೋದು, ಕ್ಲಬ್ ಆಗಿರ್ಬೋದು, ಈ ರೀತಿಯಾಗಿ ಬಿಸ್ನೆಸ್ ಪರ್ಪಸಲ್ಲಿ ಯಾರು ಒಂದು ಅಡುಗೆ ಮಾಡ್ತಾ ಇದ್ದಾರೋ ಅವರಿಗೆಲ್ರಿಗೂ ಕೂಡ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಯಾಕಂತಂದರೆ ಸಿಲಿಂಡರ್ ಪ್ರೈಸ್ 6 ರೂಪಾಯಿ ಜಾಸ್ತಿ ಆಗಿದೆ ಸ್ನೇಹಿತರೆ ಈ ಒಂದು ಮಾರ್ಚಲ್ಲಿ. ಸೊ ನಾವು ನೋಡ್ಬೋದು, ಆಗಸ್ಟ್ 2024ರಿಂದ ಈ ಒಂದು ಅಮೌಂಟ್ ಜಾಸ್ತಿ ಆಗಿಲ್ಲ. ಗ್ಯಾಸ್ ಪ್ರೈಸ್ ಅಂದರೆ ನಮ್ಮ ಮನೆ ಬಳಕೆಗೆ ನಾವು ಏನು ಯೂಸ್ ಮಾಡ್ತೀವೋ ಸಿಲಿಂಡರ್ ಪ್ರೈಸ್ ಏರಿಕೆ ಆಗಿಲ್ಲ. ಬಟ್ ಹೇಳೋದಕ್ಕಾಗಲ್ಲ, ಯಾವಾಗ ಬೇಕಾದರೂ ಏರಿಕೆ ಆಗ್ಬೋದು, ಯಾವಾಗ ಬೇಕಾದರೂ ಇಳಿಕೆ ಆಗ್ಬೋದು. ಈ ಮಾರ್ಚ್ ತಿಂಗಳಲ್ಲಿ ಆಗಿರುವಂಥ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಆಗಿರುವಂಥ ಬದಲಾವಣೆ ಏನಪ್ಪಾ ಅಂತಂದರೆ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ 6 ರೂಪಾಯಿ ಗ್ಯಾಸ್ ಸಿಲಿಂಡರ್ ಏರಿಕೆ ಆಗಿದೆ. ಸೊ ಈಗ ಕೊನೆಯದಾಗಿ ಆಗಿರುವಂಥ ಚೇಂಜಸ್ ಏನಪ್ಪಾ ಅಂತಂದ್ರೆ ಟ್ರೈನ್ ಟಿಕೆಟ್ ಸ್ನೇಹಿತರೆ. ಇನ್ ಕೇಸ್ ನೀವು ಪ್ರತಿನಿತ್ಯ ಟ್ರೈನಲ್ಲಿ ಓಡಾಡೋರು ಇರ್ತೀರಾ ಅಂತಂದ್ರೆ ಈ ಒಂದು ಪಾಯಿಂಟ್ ಅನ್ನ ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಏನಪ್ಪಾ ಅಂತಂದ್ರೆ ಸೊ ಜನರಲ್ ಟಿಕೆಟ್, ಇನ್ನು ಮುಂದೆ ನೀವು ಜನರಲ್ ಟಿಕೆಟ್ ಮುಖಾಂತರ ನೀವು ಟ್ರೈನಲ್ಲಿ ದಿನನಿತ್ಯ ಹೆಂಗ್ ಬೇಕೋ ಹಾಗೆ ಓಡಾಡೋದಕ್ಕಾಗಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಸಮಯ ಏನಿತ್ತು ಅಂತಂದ್ರೆ ಈಗ ನೀವು ಜನರಲ್ ಟಿಕೆಟ್ ಅನ್ನ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ತಗೋತೀರಾ. ಅದಾದ್ಮೇಲೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಟು ಮೈಸೂರು ಹೋಗ್ಬೇಕು ಅಂತ ಅನ್ಕೊಂಡ್ರೆ ಸೊ ಜನರಲ್ ಟಿಕೆಟ್ ತಗೋತೀರಾ, ಯಾವ ಟ್ರೈನಲ್ಲಿ ಬೇಕಾದರೂ ಹೋಗ್ಬೋದು. ಅಂದರೆ ಈಗ 4ರಿಂದ 5 ಟ್ರೈನ್ ದಿನಕ್ಕಿತ್ತು ಅಂತಂದರೆ ಯಾವಾಗ ಬೇಕಾದರೂ ಹೋಗ್ಬೋದು ಅಂತ ಒಂದು ಆಪರ್ಚುನಿಟಿ ಇತ್ತು. ಬಟ್ ಈಗ ಏನಪ್ಪ ಅಂತಂದರೆ ಇನ್ನು ಮುಂದೆ ನೀವು ಜನರಲ್ ಟಿಕೆಟನ್ನು ತಗೋತೀರಾ ಅಂತಂದರೆ ನಿಮಗೆ ಒಂದು ಟ್ರೈನ್ ಟಿಕೆಟ್ ನಂಬರ್ ಇರುತ್ತೆ, ಜೊತೆಗೆ ಟ್ರೈನ್ ಹೆಸರು ಕೂಡ ರಿಜಿಸ್ಟರ್ ಆಗಿರುತ್ತೆ. ಅಂದರೆ ನೀವು ಅದೇ ಟ್ರೈನಲ್ಲಿ ಹೋಗಬೇಕು, ಅದು ಬಿಟ್ಟು ಬೇರೆ ಟ್ರೈನಲ್ಲಿ ಹೋಗೋ ಹಾಗಿಲ್ಲ. ಜೊತೆಗೆ ಟಿಕೆಟ್ ತಗೊಂಡ 3 ಗಂಟೆ ಒಳಗೆ ನೀವು ಟ್ರಾವೆಲ್ ಮಾಡಬೇಕಾಗುತ್ತೆ. ಯಾಕಪ್ಪ ಈ ಚೇಂಜಸ್ ತಂದರು ಅಂತ ನೀವು ಕೇಳ್ಬೋದು. ಸೊ ಲಾಸ್ಟ್ ಕುಂಭಮೇಳದಲ್ಲಿ ನಾವು ನೋಡ್ಬೋದು ಯಾವ ರೀತಿಯಾಗಿ ಪರಿಸ್ಥಿತಿ ಇತ್ತು, ಟ್ರೈನಲ್ಲಿ ಯಾವ ರೀತಿಯಾಗಿ ಜನಜಂಗುಳಿ ಇತ್ತು ಅಂತ. ಸೊ ಬುಕ್ ಮಾಡುವಂಥ ಟ್ರೈನ್ ಯಾವುದೋ, ಜೊತೆಗೆ ಹೋಗುವಂಥ ಟೈಮಿಂಗ್ಸ್ ಯಾವುದೋ. ಸೊ ನಾವು ಬುಕ್ ಮಾಡ್ತೀವಿ, ಅದಾದ್ಮೇಲೆ ನಮಗೆ ಸೀಟೇ ಸಿಕ್ಕಿಲ್ಲ ಅಂತ ಜಗಳ ಆಡ್ತೀವಿ. ಸೊ ಗೌರ್ಮೆಂಟ್ ಏನು ಮಾಡ್ತು, ಈ ಒಂದು ಟೆನ್ಷನ್ ಬೇಡವೇ ಬೇಡ ಅಂತ ಈ ಒಂದು ರೂಲ್ಸನ್ನು ತಂದಿದೆ. ಸೊ ನೀವು ಏನು ಮಾಡಬೇಕು ಅಂತಂದರೆ ಜನರಲ್ ಟಿಕೆಟನ್ನು ತಗೋತೀರಾ, ಅದಾದಮೇಲೆ ಅಲ್ಲಿ ಟ್ರೈನ್ ಟಿಕೆಟ್ ಯಾವುದು ನಂಬರ್ ಯಾವುದು ಮೆನ್ಷನ್ ಮಾಡಿದೋ, ಯಾವ ಟ್ರೈನ್ ಹೆಸರು ಮೆನ್ಷನ್ ಮಾಡಿದೋ ಅದೇ ಟ್ರೈನಲ್ಲಿ ನೀವು ಇನ್ನು ಮುಂದೆ ಹೋಗಬೇಕಾಗತ್ತೆ. ಸೊ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾರ್ಚಲ್ಲಿ ಆಗಿರುವಂಥ 6 ಮೇಜರ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಅಪ್ಡೇಟ್ ಬಗ್ಗೆ ಈಗ ನೀವು ತಿಳ್ಕೊಂಡ್ರಿ, ಇನ್ನೊಂದಷ್ಟು ಜನರಿಗೆ ತಿಳ್ಕೊಳ್ಬೇಕು, ಅವ್ರು ಕೂಡ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ಈಗ ನಿಮ್ಮ ಲೈಫಲ್ಲಿ ನೀವು ಕೂಡ ಬಾಸ್ ಆಗಬೇಕು, ನಿಮ್ಮದೇ ಆದಂತಹ ಒಂದು ಸ್ಟಾರ್ಟ್ಅಪ್ ಅನ್ನ ಶುರು ಮಾಡಬೇಕು, ಬಿಸ್ನೆಸ್ ಅನ್ನ ಶುರು ಮಾಡಬೇಕು. ಆದರೆ ಹೇಗೆ ಶುರು ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದ್ರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ ಬಿಸ್ನೆಸ್ ಅನ್ನ ಹೇಗೆ ಶುರು ಮಾಡಬೇಕು, ಯಾವ ರೀತಿಯಾಗಿ ಶುರು ಮಾಡಬೇಕು, ಬಿಸ್ನೆಸ್ ಶುರು ಮಾಡಬೇಕು ಅಂತಂದ್ರೆ ಏನೆಲ್ಲ ಪಾಯಿಂಟ್ಸ್ಗಳನ್ನ ತಲೆಯಲ್ಲಿ ಇಟ್ಕೋಬೇಕು, ಯಾವೆಲ್ಲ ಬಿಸ್ನೆಸ್ ಅನ್ನ ಶುರು ಮಾಡ್ಬೋದು, ಎಷ್ಟರಿಂದ ಶುರು ಮಾಡಿ ಎಷ್ಟು ಗಳಿಸ್ಬೋದು, ಹೀಗೆ ಎ ಟು ಝೆಡ್ ಮಾಹಿತಿ ಇರುತ್ತೆ. ಜೊತೆಗೆ ನಾನು ಹೇಳ್ಕೊಡೋದಿಲ್ಲ, ಎಕ್ಸ್ಪರ್ಟೇ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಬಿಸ್ನೆಸ್ ಅಲ್ಲಿ ಯಾರು ಸಕ್ಸಸ್ ಆಗಿದ್ದಾರೋ ಉದ್ಯಮಿಗಳಲ್ಲಿ ನಿಮಗೆ ತಿಳಿಸ್ಕೊಡುವಂಥದ್ದು. ಜೊತೆಗೆ ಬಿಸ್ನೆಸ್ ಅಲ್ಲಿ ಏನೇ ಡೌಟ್ ಇದ್ರೂ ಕೂಡ ನೀವು ಎಕ್ಸ್ಪರ್ಟ್ ಕನೆಕ್ಟ್ ಮೂಲಕ ನಿಮ್ಮ ಡೌಟ್ ಅನ್ನ ವಿಡಿಯೋ ಕಾಲ್ ಮುಖಾಂತರ ಕೂಡ ಇಲ್ಲಿ ಸಾಲ್ವ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಸೊ ಬಾಸ್ವಾಲಾ, ಬಿ ದ ಬಾಸ್. ಬಾಸ್ವಾಲಾ, ಬಿ ದ ಬಾಸ್.